ನಮ್ಮ ಮೇನ್ ಟಾಪಿಕ್ ಮಾತಾಡಬೇಕಾಗಿರೋದೇನೆಂದರೆ, ಈಗ ತುಂಬ ಕನ್ನಡ ಫಿಲ್ಮ್ಸ್ ಫೇಲ್ ಆಗಿದ್ದಾವೆ ಕರೆಂಟ್ಲಿ, ಆಯಿತಾ. ಸೊ ಆ ಫಿಲ್ಮ್ಗೋಸ್ಕರ ಇದನ್ನು ಎಲ್ಲ ಕಡೆ ಒಂದು ಸ್ವಲ್ಪ ನೆಗೆಟಿವ್ ಬರುತ್ತೆ. ಉಪೇಂದ್ರಾಗಾದರೂ ಅದು ಬರಬಾರ್ದು. ಓಕೆ, ಏನೋ ಮಾಡಿರ್ತಾನೆ ಅಣ್ಣ, ಡಿಫ್ರೆಂಟ್ ಆಗಿ ತಲೆ ಉಪಯೋಗಿಸಿ. ಹಾಂ, ಕಾನ್ಸೆಪ್ಟ್ ಆದರೂ ಇರುತ್ತೆ, ಸುಮ್ಮನೆ ಏನೂ ಮಾಡಲ್ಲ, ಅಷ್ಟು ಹೇಳ್ತೀವಿ. ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಗುರುತಿಸಿಕೊಳ್ಳಬೇಕು. ಕ್ರಿಕೆಟ್ ಬೇರೆ ನಡೀತೈತಾ? ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ. ಎಂತೆಂತ ವೆಪನ್ಸ್ ನ ಖರೀದಿ ಮಾಡಿದ್ದಾರೆ. ನಾವು ತುಂಬಾ ಸೇಫ್ ಆಗಿದೀವಿ ಬ್ರೋ. ಎರಡು ಸೈಡ್ ಇದೆ ಇದ್ರಲ್ಲಿನೇ. ಬೀಳ್ಬಾರ್ದು ಜಾಗ ಬಿತ್ತು ಹೋಗಿ. ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಉಪೇಂದ್ರ. ಓಕೆ, ಯಾರಿಗೆ ಏನು ಅರ್ಥ ಆಯ್ತು? ನಂಗೆ ಅರ್ಥ ಆಗಿರೋ ಪ್ರಕಾರ ಏನು ಅಂತಂದ್ರೆ, ಒಂದಷ್ಟು ಜನ ರಿಚ್ ಇರೋರು ಒಂದ್ ಕಡೆ ಹೋಗೋರೆ, ಇನ್ನೊಂದಷ್ಟು ಜನ ಒಂದ್ ಕಡೆ ಉಳ್ಕೊಂಡವ್ರೆ. ಅದೊಂದಿದೆ. ಅವ್ರು ಇರೋರು ಇವ್ರ ಮೇಲೆ ರೂಲ್ ಮಾಡ್ತಾರೆ. ಪ್ರಜಾಕೀಯದ ಸ್ವಲ್ಪ ಎಲಿಮೆಂಟ್ಸ್ ಐತೆ. ಅದಲ್ದೆ ಅಲ್ಲೆಲ್ಲ ವಾರ್ ಆಗೈತೆ ಆಲ್ರೆಡಿ. ಬಿಲ್ಡಿಂಗ್ ಎಲ್ಲ ಡೆಮಾಲಿಶ್ ಆಗೈತೆ. ಡೆಮಾಲಿಶ್ ಆಗಿರೋ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡು ಇವರೆಲ್ಲ ವೆಪನ್ಸ್ ಖರೀದಿ ಮಾಡಿದ್ದಾರೆ, ನಾವು ಸೇಫ್ ಆಗಿದ್ದೀವಿ ಅಂತ. ಈಗಿನ ಕರೆಂಟ್ ಸಿಚುವೇಶನ್ ಅದೇ ಆಗಿದೆಯಲ್ಲ. ಎರಡು ವಾರ್ ನಡೀತಿದೆ ಕಂಟಿನ್ಯೂಸ್ಲಿ, ಆಯಿತಾ. ಸೊ ಅದರ ರಿಪ್ರೆಸೆಂಟೇಷನ್ನು ಪ್ಲಸ್ ಈಗ ನಡೆದಿದೆಯಲ್ಲ ಬಾಂಗ್ಲಾದೇಶದಲ್ಲೆಲ್ಲ ರಾಮಾಯಣ ನಡೀತಿದೆ, ಅದರದ್ದು ರಿಪ್ರೆಸೆಂಟೇಷನ್ ತೋರಿಸ್ತಿದ್ದಾರೆ ಅಷ್ಟೇ. ಅದಕ್ಕೆ ಕಾಸ್ಟ್ದ ಸೀಲು, ಯಾವ ಜಾತಿ. ಇನ್ನೊಂದು ಅದರಲ್ಲಿ ಅಬ್ಸರ್ವ್ ಮಾಡಿದ್ದು, ಜನ ಅವ್ರಿಗೆ ಮಾಡಕ್ ಕೆಲ್ಸ ಈಗ ಹೆಂಗೆ ಅಂದ್ರೆ ಫ್ರೀ ಟೈಮಲ್ಲಿ ಬೇಜಾನ್ ಕೆಲಸ ಇರುತ್ತೆ, ಮಾಡ್ತಿರಲ್ಲ. ಹಿಂಗ್ ಫೋನ್ ನೋಡ್ಬೋದು, ಕಮೆಂಟ್ ಹೊಡೆಯೋದು, ಅವ್ರು ಹಿಂಗ್ ಮಾಡ್ತಾವ್ರೆ ಇವ್ರು ಹಿಂಗ್ ಮಾಡ್ತಾವ್ರೆ, ಅದ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಒಂದ್ ಎಲಿಮೆಂಟ್ ಐತೆ ಅನ್ಕೊಂಡಿದ್ದೀನಿ. ಅಂತವ್ರೆಲ್ಲ ಈ ಕಡೆ ಬಿದ್ದವ್ರೆ. ಅಲ್ಲ, ಅವ್ರು ತೋರಿಸ್ತಿರೋದು ಈಗ ನಿಜವಾದ ಪರಿಸ್ಥಿತಿನೇ, ಆಯಿತಾ. ದೇಶ ಯಾಕೊಟ್ಟೋದ್ರೂ ಚಿಂತೆ ಇಲ್ಲ, ಅದು ಮಾಡಿದ್ರೆ ಚಿಂತೆ ಇಲ್ಲ, ಆಯಿತಾ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಇಂಡಿಯಾ ಮೂನಿಗೆ ಹೋಯ್ತು, ಹಾಂ ಆಯ್ತು, ಓಕೆ ಫೈನ್ ಹೋಯ್ತು, ಆದರೆ ನಿನ್ನ ಸಿಚುವೇಶನ್ ಏನಿದೆ ಥಿಂಕ್ ಮಾಡಿದ್ಯಾ? ಅವ್ನ್ ಕೆಳಗೋದ್ನಲ್ಲ. ಅದನ್ನೇ ತೋರಿಸಿರೋದು. ನಾವು ಏನು ಮಾಡ್ತೀವಿ, ಇಂಡಿಯಾದ ಅಚೀವ್ಮೆಂಟ್ ತುಂಬ ಚೆನ್ನಾಗಿದೆ ಆಗಿದೆ ಅಂತ ತಲೆ ಹಚ್ಕೊಂಡು ಖುಷಿ ಆಗ್ಬಿಡ್ತೀವಿ. ಆದರೆ ಒಂದ್ಸತಿ ಯೋಚನೆ ಮಾಡಿ ನಿನ್ನ ಪರಿಸ್ಥಿತಿ ಏನಿದೆ, ಇದು ಅದನ್ನು ತೋರಿಸ್ಬೇಕಂತಿದ್ರೆ. ಆಮೇಲೆ ಕೊನೆಗೆ ಉಪೇಂದ್ರ ತೋರಿಸ್ತಾರೆ ಡಿಕ್ಟೇಟರ್, ಜನರನ್ನೆಲ್ಲ ಹಿಂಗೆ ಕಂಟ್ರೋಲ್ ಮಾಡೋದು ಯಾರು? ಅಧಿಕಾರಿ ಒಬ್ಬ. ಲಾಸ್ಟಿಗೆ ನೀವು ಹಿಂಗೆ ಜನ ಅವ್ರಿಗೆ ಬರೀ ಇಂಥವೆಲ್ಲ ತೋರಿಸ್ಬಿಟ್ಟು ಅವ್ರನ್ನ ಸೈಡಿಗೆ ಕೂರಿಸ್ಬಿಡ್ತಾರೆ, ಕೊನೆಗೆ ಅವ್ನ ಅಧಿಕಾರ ಮಾಡೋ ನೀವು ಒಬ್ಬನೇ ಡಿಕ್ಟೇಟರ್. ಅದನ್ನೇ ತೋರಿಸ್ತಿದ್ದಾರೆ ಕತೆ. ಆದರೆ ಇದು ನನಗೆ ಅನ್ಸೋಬಿಟ್ಟಿಗೆ ಇದು ಮೇನ್ ಥೀಮ್ ಅಲ್ಲ ಅನ್ಸುತ್ತೆ ನನಗೆ, ಇದೇನೋ ಬೇರೆ ಇದೆ. ಆ್ಯಸ್ ಯೂಶುವಲ್ ಟ್ವಿಸ್ಟ್ ಇಟ್ಟಿರ್ತಾರೆ. ಉಪೇಂದ್ರ ಮೂವಿ ನೋಡಿದ್ರೆ ಹೆಂಗ್ ಲಾಸ್ಟಿಗೆ ಟ್ವಿಸ್ಟ್ ಇಕ್ಕಿದ್ರೆ ನೆನಪಿದೆ ತಾನೆ. ಲಾಸ್ಟ್ 20 ನಿಮಿಷದಲ್ಲಿ ಎಲ್ಲರೂ ಕತೆ ಗೊತ್ತಾಯ್ತು, ಇಷ್ಟೊತ್ತೆಲ್ಲ ರಾಮಾಯಣ ಮಾಡಿದ್ದೇನು ಅಂತ. ಸೊ ಅಂಥದ್ದೇನಾದ್ರೂ ಟ್ವಿಸ್ಟ್ ಬರುತ್ತೆ ಅಂತ ಎಕ್ಸೆಪ್ಟ್ ಇದೆ. ಸೂಪರ್ ಮೂವಿಲೂ ನೋಡಿದ್ವಿ, ಸೂಪರ್ ಮೂವಿ ಇದೆ, ಸೂಪರ್ ಆಗಿದೆ. ಸೊ ಇದರಲ್ಲೂ ಟ್ರೇಲರ್ ನೋಡಿ ಸುಮ್ಮನೆ ಏನೋ ಒಂದು ಗೆಸ್ ಮಾಡೋಕ್ಕಿಂತ ಮತ್ತೆ ಏನೋ ಒಂದು ಮೆಸೇಜ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ರೀಸೆಂಟಾಗಿ ಬಂದಿರೋ ಕನ್ನಡ ಮೂವೀಸ್ ಬೇರೆ ಪರಿಸರ ಹಾಳು ಮಾಡಿದಾವೆ ಎಲ್ಲರಿಗೂ. ಹೌದು, ರೆಪ್ಯುಟೇಷನ್ ಕನ್ನಡ ರೆಪ್ಯುಟೇಷನ್ ಹಾಳು ಮಾಡಿತ್ತು, ಆಯ್ತಾ. ಸೊ ಎಕ್ಸ್ಪೆಕ್ಟೇಷನ್ ಏನಂದರೆ ಈ ಫಿಲ್ಮಿಂದ ರೆಪ್ಯುಟೇಷನ್ ವಾಪಸ್ ಬರುತ್ತೆ ಅಂತ. ಕ್ರಿಟಿಕಲಿ ನಮ್ಗೆ 1000 ಕೋಟಿ ಬೇಡ ಮರೆ, ನಮ್ಗೆ ಬೇಕಾಗಿರೋದು ಫಿಲ್ಮ್ ನೋಡಿ ಚೆನ್ನಾಗಿದೆ, ಕನ್ನಡದಲ್ಲಿ ಇಂಥ ಡಿಫ್ರೆಂಟ್ ಥಿಂಕಿಂಗ್ ಇರೋ ಫಿಲ್ಮ್ ಬರುತ್ತೆ ಅನ್ನೋದು ಒಂದಾದರೆ ಸಾಕು ನಮಗೆ, ಅಷ್ಟೇ. ಹೌದು.